ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತರಾದ ಶ್ರೀ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬುರವರೇ, ನೀವು ಕನ್ನಡ ಚಿತ್ರೋದ್ಯಮದಲ್ಲಿ 91 ವರ್ಷಗಳನ್ನ ಚಿತ್ರರಂಗದ ಇತಿಹಾಸದಲ್ಲಿ ನೀವು ನಿರ್ದೇಶಕರಾಗಿ 50 ವರ್ಷ ಸೇವೆ ಸಲ್ಲಿಸಿದ್ದೀರಿ. ಸಿನಿಮಾ ಕುಟುಂಬದಿಂದ ಬಂದ ತಾವು ಬಾಲನಟನಾಗಿ ಅಭಿನಯಿಸಿ ಸಿನಿಮಾವನ್ನೇ ಉಸಿರಾಗಿಸಿಕೊಂಡಿದ್ದೀರಿ. ಕನ್ನಡ ಚಿತ್ರರಂಗಕ್ಕೆ ನೀವು ಮಾಡಿರುವ ಚಲನಚಿತ್ರಗಳು ಒಂದೊಂದು ಮೈಲಿಗಲ್ಲುಗಳು. ಸತತವಾಗಿ 50 ವರ್ಷಗಳ ಕಾಲ ನಿರ್ದೇಶಕರಾಗಿದ್ದು ಇಂದಿಗೂ ಸಕ್ರಿಯರಾಗಿ ಸಿನಿಮಾ ನಿರ್ದೇಶನದಲ್ಲಿ ಭಾಗಿಯಾಗಿರುವ ನೀವು ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಂದು ಮಾದರಿಯಾಗಿ ನಿಂತುಕೊಂಡಿದ್ದೀರಿ. ಕರ್ನಾಟಕ ಚಲನಚಿತ್ರೋದ್ಯಮ ಹೆಮ್ಮೆಯಿಂದ ನೋಡುವಂತೆ ಮಾಡಿದ ನಿಮ್ಮ ಸಾಧನೆ ಎಂದಿಗೂ ಅಮರವಾಗಿರುತ್ತದೆ. ಈ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರ ಮಂಡಳಿಯ ಇಡೀ ಚಿತ್ರರಂಗದ ಪರವಾಗಿ ನಿಮಗೆ ನಿರ್ದೇಶಕ ರತ್ನ ಎಂದು ಬಿರುದು ನೀಡಿ ಸನ್ಮಾನಿಸಲು ಹರ್ಷಿಸುತ್ತದೆ. ಮೈಸೂರಿನ ಪ್ರತಿಷ್ಠಿತ ರಜಪೂತ ಕುಟುಂಬದ ಶಂಕರ ಸಿಂಗ್ ಹಾಗೂ ಮಂಗಳೂರಿನ ಪ್ರಸಿದ್ಧ ನಟಿ ಶ್ರೀಮತಿ ಪ್ರತಿಮಾದೇವಿ ಅವರ ಹಿರಿಯ ಪುತ್ರರಾಗಿ 22/10/1952ರಲ್ಲಿ ಜನಿಸಿದಿರಿ. 1975ರಲ್ಲಿ ನಾಗಕನ್ಯೆ ಎಂಬ ಜನಪದ ಕಥೆಯನ್ನ ಚಲನಚಿತ್ರವಾಗಿಸುವ ಮೂಲಕ ನೀವು ಕಥನ ಕಲೆಯ ಭಾರತೀಯ ಕಥಾ ಸಂಸ್ಕೃತಿಯನ್ನು ಹಮ್ಮಿಕೊಂಡಿರಿ. ಅನಂತರ ನೀವು ಸಮಕಾಲೀನ ನಿರ್ದೇಶಕರುಗಳಿಗಿಂತ ವಿಭಿನ್ನವಾಗಿ ಚಿಂತಿಸಿದ್ದರ ಫಲವೇ ನಾಗರಹೊಳೆ, ಗಂಡಭೇರುಂಡ, ಕಿಲಾಡಿ ಜೋಡಿ ಅಂತ ಮೊದಲಾದ ಚಿತ್ರಗಳು ಹಾಲಿವುಡ್ ಶೈಲಿಯಲ್ಲಿ ಮೂಡಿಬರಲು ಕಾರಣವಾದವು. ನೀವು ಕನ್ನಡ ಕಾದಂಬರಿಗಳ ಬಗ್ಗೆ ಆಲೋಚಿಸುತ್ತಲೇ ಗಂಡಬೇರುಂಡದಂತಹ ಕನ್ನಡದಕ್ಕೆ ವಿಶಿಷ್ಟವಾದ ಚಲನಚಿತ್ರವನ್ನು ನೀಡಿದ್ದೀರಿ. ನೀವು ಇಲ್ಲಿಯವರೆಗೆ ನಿರ್ದೇಶಿಸಿದ ಚಿತ್ರಗಳಲ್ಲಿ 9 ಕೃತಿಗಳು ಕನ್ನಡದ ಕಾದಂಬರಿಗಳನ್ನು ಆಧರಿಸಿವೆ. ನೀವು ನಿರ್ದೇಶಿಸಿದ ಚಿತ್ರಗಳಲ್ಲಿ 9 ಕೃತಿಗಳು ಕನ್ನಡ ಕಾದಂಬರಿಗಳನ್ನು ಆಧರಿಸುತ್ತವೆ. ಅವೆಲ್ಲವೂ ಜನಪ್ರಿಯವೇ ಆಗಿದೆ. ಕರ್ನಾಟಕ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿ ನೀವು ದಕ್ಷತೆ ಮೆರೆದಿರಿ. ನಿಮ್ಮ ಕ್ರಿಯಾಶೀಲತೆಯನ್ನು ಮನಗಂಡು ಕರ್ನಾಟಕ ಸರ್ಕಾರ ನಿಮ್ಮನ್ನು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರನ್ನಾಗಿ ನೇಮಿಸಿತು. ಅಕಾಡೆಮಿ ಅಧ್ಯಕ್ಷರಾಗಿ ನೀವು ಹಲವಾರು ಯೋಜನೆಗಳನ್ನು ರೂಪಿಸಿದಿರಿ. ಬೆಂಗಳೂರಿಗಷ್ಟೇ ಸೀಮಿತವಾಗಿದ್ದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರವನ್ನು ಮೈಸೂರಿಗೂ ಕೊಂಡೊಯ್ದಿರಿ. ನೀವು ನಿರ್ದೇಶಿಸಿದ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿಗೂ ಪಾತ್ರವಾಗಿರುವುದು ಹೆಮ್ಮೆಯ ಸಂಗತಿ. ನಿಮ್ಮ ಜೀವಿತಾವಧಿಯ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ನಿಮಗೆ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದು ಕೂಡ ಅಭಿನಂದನೀಯ ಸಂಗತಿ. ನಿಮಗೆ ಇನ್ನೂ ಹೆಚ್ಚಿನ ರಾಷ್ಟ್ರ ಪ್ರಶಸ್ತಿಗಳು ಮುಂದಿನ ದಿನಗಳಲ್ಲಿ ಲಭಿಸಲಿ. ಆಯುರ ಆರೋಗ್ಯ ಐಶ್ವರ್ಯ ಲಭಿಸಲಿ. ಇನ್ನೂ ಹೆಚ್ಚಿನ ಚಲನಚಿತ್ರಗಳು ನಿಮ್ಮಿಂದ ಮೂಡಿಬಂದು ಕನ್ನಡ ಚಿತ್ರ ಪ್ರೇಮಿಗಳನ್ನು ರಂಜಿಸಲಿ ಎಂದು ಈ ಸಂದರ್ಭದಲ್ಲಿ ನಮ್ಮ ಸಮಸ್ತ ಚಿತ್ರರಂಗದ ಪರವಾಗಿ ಹಾರೈಸುತ್ತೇವೆ. ದಕ್ಷಿಣ ಅಧ್ಯಕ್ಷರು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಪರವಾಗಿ ಕೃಷ್ಣೇಗೌಡ ಹಾಗೂ SVR 50 ಅಭಿನಂದನಾ ಸಮಿತಿ ಸದಸ್ಯರು, ನಿಮಗೆ ಅಭಿನಂದನೆಗಳು ಸರ್, ಅಭಿನಂದನೆಗಳು.